ಓಂ ಶಾಂತಿ. ಮುರಳಿ ದಿನಾಂಕ 2/1/26. ಬಾಬ್ದಾದ ಮಧುಬನ್. ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे, तुम्हें आपस में बहुत बहुत रूहानी स्नेह से रहना है, कभी भी मतभेद में नहीं आना है. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಾವು ಪರಸ್ಪರರಲ್ಲಿ ಬಹಳ ಬಹಳ ಸ್ನೇಹದಿಂದ ಇರಬೇಕು, ಎಂದಿಗೂ मतभेदದಲ್ಲಿ ಬರಬಾರದು ಅಂತ ತಿಳಿಸ್ತಾರೆ ಬಾಬಾ. ಪ್ರಶ್ನೆ: हर एक ब्राह्मण बच्चे को अपने दिल से कौन सी बात पूछनी चाहिए? ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ತಮ್ಮ ಹೃದಯದಿಂದ ಯಾವ ಮಾತನ್ನು ಕೇಳ್ಕೋಬೇಕು ಅಂತ ಕೇಳ್ತಾರೆ ಬಾಬಾ. ಉತ್ತರ: अपने दिल से पूछो. ತಮ್ಮ ಹೃದಯದಿಂದ ಕೇಳ್ಕೊಳ್ಳಿ. ಒಂದನೇದು, मैं ईश्वर की दिल पर चढ़ा हुआ हूँ. ನಾನು ಈಶ್ವರನ ಹೃದಯವನ್ನು ಏರಿದೇನಾ? ಎರಡನೇದು, मेरे में दैवी गुणों की धारणा कहाँ तक है. ನನ್ನಲ್ಲಿ ದೈವಿ ಗುಣಗಳ ಧಾರಣೆ ಎಲ್ಲಿ ತನಕ ಇದೆ? ಮೂರನೇದು, मैं ब्राह्मण ईश्वरीय सर्विस में बाधा तो नहीं डालता. ನಾನು ಬ್ರಾಹ್ಮಣ ಈಶ್ವರೀಯ ಸೇವೆಯಲ್ಲಿ ವಿಘ್ನವನ್ನು ಹಾಕ್ತಾ ಇಲ್ಲ ತಾನೆ? ನಾಲ್ಕನೇದು, सदा क्षीरखंड रहता हूँ, हमारी आपस में एकमत है. ಸದಾ ನಾನು ಕ್ಷೀರಖಂಡವಾಗಿರ್ತೀನ, ನಮ್ಮಲ್ಲಿ ಪರಸ್ಪರರಲ್ಲಿ ಏಕಮತ ಇದೆನಾ? ಐದನೇದು, मैं सदा श्रीमत का पालन करता हूँ. ನಾನು ಸದಾ ಶ್ರೀಮತದ ಪಾಲನೆ ಮಾಡ್ತೀನ ಅಂತ ಇವೆಲ್ಲ ನಮ್ಮ ಹೃದಯವನ್ನು ನಾವು ಕೇಳ್ಕೋಬೇಕು ಅಂತಾರೆ ಬಾಬಾ. ಗೀತ: ಭೋಲೆನಾಥ ಸೆ ನಿರಾಲ और कोई नहीं है. ಭೋಲಾನಾಥನಿಗಿಂತಲೂ ಭಿನ್ನರು ಬೇರೆ ಯಾರೂ ಇಲ್ಲ. ಓಂ ಶಾಂತಿ. तुम बच्चे हो ईश्वरीय संप्रदाय, आगे थे असुरी ಸಂಪ್ರದಾಯ. ತಾವು ಮಕ್ಕಳು ಈಗ ಈಶ್ವರೀಯ ಸಂಪ್ರದಾಯದವರಿದ್ದೀರಿ, ಬಟ್ ಇದಕ್ಕಿಂತ ಮೊದಲು असुरी संप्रदाय इद्री. असुरी संप्रदाय को यह पता नहीं है कि भोलानाथ किसको कहा जाता है. असुरी ಸಂಪ್ರದಾಯದವರಿಗೆ ಗೊತ್ತಿಲ್ಲ ಭೋಲಾನಾಥ್ ಅಂತ ಯಾರಿಗೆ ಹೇಳಲಾಗುತ್ತೆ. यह भी नहीं जानते कि शिव शंकर अलग अलग है. ಇದನ್ನು ಕೂಡ ತಿಳ್ಕೊಂಡಿಲ್ಲ, ಶಿವಶಂಕರ ಬೇರೆ ಬೇರೆ. वह शंकर देवता है, शिव बाप है. ಆ ಶಂಕರ ದೇವತಾ, ಶಿವ ಅಂದರೆ ತಂದೆ. कुछ भी नहीं जानते, ಏನು ಕೂಡ ತಿಳ್ಕೊಳ್ಳೋದಿಲ್ಲ. अब तुम हो ईश्वरीय संप्रदाय ಅಥವಾ ಈಶ್ವರೀಯ ಫ್ಯಾಮಿಲಿ. ಈಗ ತಾವಾಗಿದ್ದೀರಿ ಈಶ್ವರೀಯ ಸಂಪ್ರದಾಯ ಅಥವಾ ಈಶ್ವರೀಯ ಪರಿವಾರದವರು. वह असुरी ಫ್ಯಾಮಿಲಿ ರಾವಣ की, ಅದಾಗಿದೆ असुरी ಪರಿವಾರ ರಾವಣಂದು. तो कितना फर्क है, ಎಷ್ಟು ವ್ಯತ್ಯಾಸ ಇದೆ. अभी तुम ईश्वरीय फैमिली में ईश्वर द्वारा सीख रहे हो कि एक दो में रूहानी प्यार कैसा होना चाहिए. ಈಗ ತಾವು ಈಶ್ವರೀಯ ಪರಿವಾರದಲ್ಲಿ ಈಶ್ವರನ ಮೂಲಕ ಕಲಿತಾ ಇದ್ದೀರಿ. ಏನು ಕಲಿತಾ ಇದ್ದೀರಿ? ಒಬ್ಬರು ಪರಸ್ಪರರಲ್ಲಿ ನಾವು ಆತ್ಮಿಕ ಪ್ರೀತಿಯನ್ನು ಹೇಗೆ ಇಟ್ಕೋಬೇಕು. एक दो में ब्राह्मण कुल में ये रूहानी प्यार यहाँ से भरना है. ಪರಸ್ಪರ ಬ್ರಾಹ್ಮಣ ಕುಲದಲ್ಲಿ ಆತ್ಮಿಕ ಪ್ರೀತಿಯನ್ನು ಇಲ್ಲೇ ತುಂಬಿಕೊಳ್ಬೇಕು ಅಂತಾರೆ ಬಾಬಾ. जिनका पूरा प्यार नहीं होगा तो पूरा पद भी नहीं पाएंगे. ಯಾವುದು ಪೂರ್ಣ ಪ್ರೀತಿ ಇರೋದಿಲ್ಲ ಅವರು ಪೂರ್ಣ ಪದವಿಯನ್ನು ಪಡ್ಕೊಳ್ಳೋದಿಲ್ಲ. वहाँ तो है ही एक धर्म एक राज्य. ಅಲ್ಲಿರೋದೇ ಒಂದು ಧರ್ಮ ಒಂದು ರಾಜ್ಯ. आपस में कोई झगड़ा नहीं होता है. ಅಲ್ಲಿ ಯಾವುದೇ ಜಗಳ ಇರುವುದಿಲ್ಲ ಪರಸ್ಪರರಲ್ಲಿ. या तो राजा ही है नहीं, ಆದರೆ ಇಲ್ಲಿ ರಾಜ ಇಲ್ಲ. ब्राह्मणों में भी देह अभिमान होने कारण मतभेद में आ जाते हैं. ಬ್ರಾಹ್ಮಣರಲ್ಲೂ ಕೂಡ ದೇಹಾಭಿಮಾನ ಇರೋ ಕಾರಣ मतभेदದಲ್ಲಿ ಬಂದುಬಿಡ್ತಾರೆ. ऐसे मतभेद में आने वाले सजाए खाकर फिर पास होंगे. ಆ ರೀತಿ मतभेदದಲ್ಲಿ ಬರುವಂಥವರು ಶಿಕ್ಷೆ ತಿಂದು ನಂತರ ಪಾಸ್ ಆಗ್ತಾರೆ. फिर वहाँ एक धर्म में रहते हैं तो वहाँ शांति रहती है. ಅಲ್ಲಿ ಒಂದೇ ಧರ್ಮದಲ್ಲಿ ಇರೋ ಕಾರಣ ಶಾಂತಿ ಇರುತ್ತೆ. अब उस तरफ है असुरी संप्रदाय व असुरी फैमिली टाइप, या है ईश्वरी फैमिली टाइप. ಈಗ ಆ ಕಡೆಗೆ ಅಸುರಿ ಸಂಪ್ರದಾಯ ಅಥವಾ ಅಸುರಿ ಪರಿವಾರದವರು, ಈ ಕಡೆ ಇದೆ ಈಶ್ವರೀಯ ಪರಿವಾರದವರು. ಭವಿಷ್ಯಕ್ಕೆ ದೈವಿ ಗುಣ ಧಾರಣ कर रहे हैं. ಭವಿಷ್ಯಕ್ಕಾಗಿ ದೈವಿ ಗುಣವನ್ನು ಧಾರಣೆ ಮಾಡ್ತಾ ಇದ್ದೀವಿ.
ಬಾಪ್ ಸರ್ವಗುಣ ಸಂಪನ್ನ ಬನಾತೆ ಸಬ್ ತೋ ನಹಿ ಬಂತೆ. ತಂದೆ ನಮ್ಮ ಮನೇಲಿ ಸರ್ವಗುಣ ಸಂಪನ್ನ ಮಾಡ್ತಾ ಇದ್ದಾರೆ, ಆದರೆ ಎಲ್ಲರೂ ಆಗೋದಿಲ್ಲ ಅಂತಾರೆ ಬಾಬಾ. ಜೋ ಶ್ರೀಮತ್ ಪರ್ ಚಲ್ತೆ ಹೇ ವಹಿ ವಿಜಯಮಾಲಾ ಕಾ ದಾನ ಬಂತೆ. ಯಾರು ಶ್ರೀಮತದ ಪ್ರಕಾರ ನಡೀತಾರೆ ಅವರೇ ವಿಜಯಮಾಲೆ ಮಣಿಗಳಾಗ್ತಾರೆ. ಜೋ ನಹಿ ಬನೆಂಗೆ ವ ಪ್ರಜಾ ಮೇ ಆ ಜಾತೆ ಹೇ. ಯಾರಾಗೋದಿಲ್ಲ ಅವರು ಪ್ರಜೆಯಲ್ಲಿ ಬಂದ್ಬಿಡ್ತಾರೆ. ವಹಾಂತೋ ಡಿಟಿ ಗೌರ್ಮೆಂಟ್ ಹೇ. ಅಲ್ಲಿ ಹತ್ರ ದೈವಿ ರಾಜಧಾನಿ ಇರುತ್ತೆ. 100% ಪ್ಯೂರಿಟಿ ಪೀಸ್ ಪ್ರಾಸ್ಪೆರಿಟಿ ಇರುತ್ತೆ. ಅಲ್ಲಿ 100% ಪವಿತ್ರತೆ, ಶಾಂತಿ, ಸುಖ ಇರುತ್ತೆ. ಇಸ್ ಬ್ರಾಹ್ಮಣ ಕುಲ ಮೇ ಅಭಿ ದೈವಿ ಗುಣ ಧಾರಣ ಕರ್ನೆ. ಈ ಬ್ರಾಹ್ಮಣ ಕುಲದಲ್ಲಿ ನಾವೀಗ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. कोई तो अच्छी ರೀತಿ ದೈವಿ ಗುಣ ಧಾರಣ करते, दूसरों को कराते रहते हैं. ಕೆಲವರು ಒಳ್ಳೆ ರೀತಿ ದೈವಿ ಗುಣ ಧಾರಣೆ ಮಾಡ್ಕೋತಾರೆ ಮತ್ತು ಅನ್ಯರಿಗೂ ಮಾಡಿಸ್ತಾ ಇರ್ತಾರೆ. ईश्वरी कुल का आपस में रूहानी स्नेह भी तब होगा जब देही अभिमानी होंगे, इसलिए पुरुषार्थ करते रहते. ಈಶ್ವರಿ ಕುಲದಲ್ಲೂ ಪರಸ್ಪರರಲ್ಲಿ ಆತ್ಮಿಕ ಸ್ನೇಹ ಕೂಡ ಯಾವಾಗಿರುತ್ತೆ? ಯಾವಾಗ ನಾವು ದೇವಿ ಅಭಿಮಾನಿ ಆಗ್ತೀವಿ, ಅದಕ್ಕಾಗಿ ಪುರುಷಾರ್ಥ ಮಾಡ್ತಿರ್ತಾರೆ. अंत में भी सबकी ಅವಸ್ಥಾ ಏಕರಸ್ ಏಕ ಜೈಸಿ ತೋ ನಹಿ ಹೋ ಸಕ್ತಿ. ಅಂತಿಮದಲ್ಲೂ ಕೂಡ ಎಲ್ಲರ ಅವಸ್ಥೆ ಏಕರಸ ಒಂದೇ ಸಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಫಿರ್ ಸಜಾಯ್ ಖಾಕರ್ ಪದ ಭ್ರಷ್ಟ ಹೋ ಪಡೆಂಗೆ. ಆಮೇಲೆ ಶಿಕ್ಷೆ ತಿಂದು ಪದವಿ ಭ್ರಷ್ಟ ಮಾಡ್ಕೋತಾರೆ. ಕಮ್ ಪದ ಪಾಲೆಂಗೆ. ಕಡಿಮೆ ಪದವಿಯನ್ನು ಪಡ್ಕೊಂಡ್ಬಿಡ್ತಾರೆ. ब्राह्मणों में भी अगर कोई आपस में क्षीरखंड होकर नहीं रहते, आपस में लून पानी हो रहते हैं, दैवी गुण धारण नहीं करते हैं, तो उच्च पद कैसे पा सकेंगे? ಬ್ರಾಹ್ಮಣರು ಕೂಡ ಒಂದು ವೇಳೆ ಪರಸ್ಪರ ಕ್ಷೀರಖಂಡವಾಗಿ ಇರಲಿಲ್ಲ ಅಂದರೆ, ಅಥವಾ ಪರಸ್ಪರರಲ್ಲಿ ಉಪ್ಪು ನೀರಾಗಿದ್ದರೆ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿಲ್ಲ ಅಂದರೆ ಶ್ರೇಷ್ಠ ಪದವಿ ಹೆಂಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ? लून पानी होने के कारण कहाँ ईश्वरीय सर्विस में भी बाधा डालते रहते हैं. ಉಪ್ಪು ನೀರಾಗಿರುವ ಕಾರಣ ಕೆಲವು ಕಡೆ ಈಶ್ವರೀಯ ಸೇವೆಯಲ್ಲಿ ಅವರು ವಿಘ್ನಗಳನ್ನು ಹಾಕ್ತಿರ್ತಾರೆ. जिसका नतीजा क्या होता है वह इतना ऊंच पद नहीं पा सकते. ಅದರ ಪರಿಣಾಮ ಏನಾಗುತ್ತೆ? ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. एक तरफ पुरुषार्थ करते हैं ಕ್ಷೀರಖಂಡ होने का. ಒಂದು ಕಡೆಗೆ ಕ್ಷೀರಖಂಡ ಆಗಲಿಕ್ಕೆ ಪುರುಷಾರ್ಥ ಮಾಡ್ತಾರೆ. ದೂಸರಿ ತರಫ್ ಮಾಯಾ ಲೂನ್ ಪಾನಿ ಬನಾ ದೇತಿ ಹೈ. ಇನ್ನೊಂದು ಕಡೆ ಮಾಯೆ ಉಪ್ಪು ನೀರು ಮಾಡಿಬಿಡ್ತದೆ. ಜಿಸ್ ಕಾರಣ ಸರ್ವಿಸ್ ಬದಲೇ ಡಿಸ್ ಸರ್ವಿಸ್ ಕರ್ತೆ ಹೈ. ಆ ಕಾರಣ ಸೇವೆ ಬದಲಾಗಿ ಅವರು ಸೇವಾಭಂಗವನ್ನು ಮಾಡ್ತಾರೆ. ಬಾಪ ಬೇಟ ಸಮझाते हैं तुम वो ईश्वरी ಫ್ಯಾಮಿಲಿ. ತಂದೆ ಕುಳಿತು ತಿಳಿಸ್ತಾರೆ, ತಾವೆಲ್ಲ ಈಶ್ವರಿ ಪರಿವಾರದವರಾಗಿದ್ದೀರಿ. ಈಶ್ವರಕ್ಕೆ ಸಾಥ್ रहते भी हो. ಈಶ್ವರನ ಜೊತೆಗೂ ನಾವು ಇರ್ತೀವಿ. कोई साथ रहते, कोई दूसरे गांव में रहते हैं, परंतु हो तो इकट्ठे ना. ಕೆಲವರು ಜೊತೆಗಿರ್ತಾರೆ, ಕೆಲವರು ಬೇರೆ ಬೇರೆ ಹಳ್ಳಿಗಳಲ್ಲಿರ್ತಾರೆ. ಆದರೆ ಬಾಬನ ಜೊತೆಗಿದ್ರಿ ತಾನೇ ನೀವೆಲ್ಲಿದ್ದರೂ ಕೂಡ. ಬಾಪ भी भारत में आते हैं. ತಂದೆ ಕೂಡ ಭಾರತದಲ್ಲಿ ಬರ್ತಾರೆ. ಮನುಷ್ಯ यह नहीं जानते शिव बाबा कब आते हैं, क्या आकर करते हैं. ಮನುಷ್ಯರು ಇದನ್ನು ತಿಳ್ಕೊಂಡಿಲ್ಲ, ತಂದೆ ಬಂದು ಏನು ಮಾಡ್ತಾರೆ, ಹೆಂಗೆ ಬರ್ತಾರೆ, ಯಾವುದೂ ಗೊತ್ತಿಲ್ಲ. ತುಮಕೋ ಬಾಪ ದ್ವಾರ ಅಭಿ ಪರಿಚಯ ಮಿಲಾ ಹೇ. ಈಗ ತಮಗೆ ತಂದೆ ಮೂಲಕ ಪರಿಚಯ ಸಿಕ್ಕಿದೆ. ರಚತಾ और ರಚನಾ के ಆದಿ ಮಧ್ಯ ಅಂತಕೋ ಅಬ ತುಮ್ ಜಾನ್ತೆ ಹೋ. ರಚನೆ ಮತ್ತು ರಚಯಿತನ ಆದಿ ಮಧ್ಯ ಅಂತ್ಯವನ್ನು ತಾವೀಗ ತಿಳ್ಕೊಂಡಿದ್ದೀರಿ. ದುನಿಯಾಕ್ಕೂ ಪತಾ ನಹಿ ಕಿ ಚಕ್ರ कैसे फिरता है. ಜಗತ್ತಿನವ್ರಿಗೆ ಗೊತ್ತಿಲ್ಲ ಈ ಚಕ್ರ ಹೆಂಗೆ ತಿರುಗುತ್ತೆ ಅಂತ. ಅವಿ कौन सा समय है बिल्कुल घोर अंधियारे में. ಯಾವ ಸಮಯ ಇದೆ ಅದು ಕೂಡ ಮನುಷ್ಯ ತಿಳ್ಕೊಂಡಿಲ್ಲ. ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. तुम बच्चों को रचता बाप ने आकर सारा समाचार सुनाया है. ತಾವು ಮಕ್ಕಳಿಗೆ ರಚಯಿತ ತಂದೆ ಬಂದು ಎಲ್ಲ ಸಮಾಚಾರವನ್ನು ತಿಳಿಸಿದ್ದಾರೆ. साथ साथ समझाते हैं कि हे ಸಾಲಿಗ್ರಾಮೋ ಮುझे याद करो. ಜೊತೆ ಜೊತೆಗೆ ಏನು ತಿಳಿಸ್ತಾರೆ ಬಾಬಾ? ಹೇ ಸಾಲಿಗ್ರಾಮಗಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ಶಿವಬಾಬಾ ಕರ್ತೆ ಹೇ ಅಪನೆ ಬಚ್ಚೋಂ ಕೋ. ತನ್ನ ಮಕ್ಕಳಿಗೆ ಇದನ್ನು ಶಿವಬಾಬಾ ತಿಳಿಸ್ತಾರೆ.
तुम पावन बनना चाहते हो ना, पुकारते आए हो. ನೀವು ಪಾವನ ಆಗಲಿಕ್ಕೆ ಬಯಸ್ತಿರ್ತಾನೆ, ನೀವು ನನ್ನ ಕರಿತಾ ಬಂದಿದ್ದೀರಿ ತಾನೆ. ಅಭಿಮೆ ಆಯ ನೋಡಿ ಮಕ್ಕಳೇ, ಈಗ ನಾನು ಬಂದಿದ್ದೀನಿ. शिव बाबा आते ही भारत को फिर से शिवालय बनाने रावण ने वेश्यालय बनाया है. ಶಿವ ಬಾಬಾ ಬರೋದೇ ಭಾರತವನ್ನು ಪುನಃ ಶಿವಾಲಯ ಮಾಡಲಿಕ್ಕೆ, ರಾವಣನನ್ನು ವೇಶ್ಯಾಲಯ ಮಾಡಿಬಿಡ್ತಾನೆ. ಖುದ್ ಹಿ ಗಾತೆ ಹೇ ಕಿ ಹಮ್ ಪತಿತ್ ವಿಶೇಷ, ಸ್ವತಃನೇ ಗಾಯನ ಮಾಡ್ತಾರೆ, ನಾವು ಪತಿತರಿದ್ದೀವಿ, ವಿಶೇಷ ಇದ್ದೀವಿ. ಭಾರತ ಸತ್ಯುಗ ಸಂಪೂರ್ಣ ನಿರ್ವಿಕಾರಿ था. ನೋಡಿ, ಭಾರತ ಸತ್ಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿ ಇತ್ತು. ನಿರ್ವಿಕಾರಿ ದೇವತಾओं ವಿಕಾರಿ ಮನುಷ್ಯ ಪೂಜಿಸ್ತೀವಿ. ನಿರ್ವಿಕಾರಿ ದೇವತೆಗಳನ್ನು ವಿಕಾರಿ ಮನುಷ್ಯರು ಪೂಜಿಸ್ತಾರೆ. ಫಿರ್ ನಿರ್ವಿಕಾರಿ ಹಿ ವಿಕಾರಿ ಬಂತೆ ಯಾ ಕಿಸ್ಕೋ ಪತಾ ನಹೀ ಹೈ. ನಂತರ ನಿರ್ವಿಕಾರಿಗಳ ವಿಕಾರಿಯಾಗ್ತಾರೆ ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ. पूज्य तो निर्विकारी थे, फिर पुजारी विकारी बने हैं, तब तो बुलाते हैं हे पतित पावन आओ आकर निर्विकारी बनाओ. ನೋಡಿ, ಪೂಜ್ಯ ಇದ್ದಾಗ ನಿರ್ವಿಕಾರಿ ಇತ್ತು, ಆಮೇಲೆ ಪೂಜಾರಿ ವಿಕಾರಿ ಆದರು. ಅವಾಗ ಕರೀಲಿಕ್ಕೆ ಶುರು ಮಾಡ್ತಾರೆ, ಹೇ ಪತಿತ ಪಾವನ ಬಾ, ಬಂದು ನಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡು. ಬಾಪ್ ಕಹತೆ ಯ ಅಂತಿಮ ಜನ್ಮ ತು ಪವಿತ್ರ ಬನ. ತಂದೆ ಹೇಳ್ತಾರೆ, ಇದು ಅಂತಿಮ ಜನ್ಮ, ಪವಿತ್ರರಾಗ್ರಿ. माँ में कम याद करो तो तुम्हारे पाप कट जाएंगे और तुम तमो प्रधान से सतो प्रधान देवता बन जाएंगे. फिर चंद्रवंशी क्षत्रिय फैमिली टाइप में आएंगे. ಬಾಬಾ ಹೇಳ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಪಾಪ ಕಟ್ಟಾಗುತ್ತೆ, ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ದೇವತಾ ಆಗ್ತೀರಿ. ಆಮೇಲೆ ಚಂದ್ರವಂಶಿ ಕ್ಷತ್ರಿಯ ಮನೆತನದಲ್ಲಿ ಪರಿವಾರದಲ್ಲಿ ಬರ್ತೀರಿ. इस समय हो ईश्वरीय फैमिली टाइप, फिर दैवी फैमिली में 21 जन्म रहेंगे. ಈ ಸಮಯ ತಾವೀಗ ಈಶ್ವರಿ ಪರಿವಾರದವರು, ಮತ್ತೆ ನಂತರ ದೈವಿ ಪರಿವಾರದಲ್ಲಿ 21 ಜನ್ಮ ಇರ್ತೀರಿ. इस ईश्वरी फैमिली में तुम अंतिम जन्म पास करते हो. ಈ ಈಶ್ವರಿ ಪರಿವಾರದಲ್ಲಿ ತಾವು ಅಂತಿಮ ಜನ್ಮವನ್ನು ಪಾಸ್ ಮಾಡ್ತೀರಿ. इसमें तुमको पुरुषार्थ कर फिर सर्वगुण संपन्न बनना है. ಇದರಲ್ಲಿ ತಾವು ಪುರುಷಾರ್ಥ ಮಾಡಿ ನಂತರ ಸರ್ವಗುಣ ಸಂಪನ್ನ ಆಗಬೇಕು. ತುಮ್ ಪೂಜ್ಯತೆ ಬರೋಬರ್ ರಾಜ್ಯ ಕರ್ತೆ ಥೆ, ಫಿರ್ ಪೂಜಾರಿ ಬನೆ. ನೀವು ಪೂಜ್ಯ ಇದ್ರಿ, ಬರೋಬರ್ ರಾಜ್ಯ ಮಾಡ್ತಾ ಇದ್ರಿ, ಆಮೇಲೆ ಪೂಜಾರಿಗಳಾದ್ರಿ. ಎಷ್ಟು ಸಂಜಾನ ಪಡೇನಾ, ಇದನ್ನು ತಿಳಿಸ್ಬೇಕಾಗ್ತದೆ ತಾನೆ. ಭಗವಾನ್ ಹೇ ಬಾ, ಭಗವಂತ ಆಗಿದ್ದಾರೆ ತಂದೆ. ಹಮ್ ಉನ್ಕೆ ಬಚ್ಚೆ ತೋ ಫ್ಯಾಮಿಲಿ ಹುಯಿನ, ಅವರು ತಂದೆ, ನಾವೆಲ್ಲ ಅವರ ಮಕ್ಕಳು ಅಂದಮೇಲೆ ಇದು ಪರಿವಾರ ಆಯಿತು ತಾನೆ. ಗಾತೆ ಬಿ ಹೇ ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ ತೋ ಫ್ಯಾಮಿಲಿ ಟಹರೇನಾ. ಗಾಯನ ಮಾಡ್ತಾರೆ, ನೀನು ತಾಯಿ ತಂದೆ, ನಾವು ನಿಮ್ಮ ಬಾಲಕರು ಅಂದಮೇಲೆ ಇದೊಂದು ಪರಿವಾರ ಆಯಿತು ತಾನೆ. ಅವ ಬಾಪ್ ಸೆ ಸುಖ ಗನೇರೆ ಮಿಲ್ತೇವೆ, ಈಗ ತಂದೆಯಿಂದ ಅಪಾರವಾದ ಸುಖ ಸಿಗುತ್ತೆ. ಬಾಪ್ ಕಹತೆ ತುಮ್ ಹಮಾರಿ ಫ್ಯಾಮಿಲಿ ಬೇಶಕ್ ಹೋ. ಬಾಬಾ ಹೇಳ್ತಾರೆ, ನೀವು ಬಿಲ್ಕುಲ್ ನನ್ನ ಪರಿವಾರದವರಾಗಿದ್ದೀರಿ. परंतु ड्रामा प्लान अनुसार रावण राज्य में आने के बाद फिर तुम दुख में आते हो तो पुकारते हो. ಆದರೆ ನೋಡಿ, ಡ್ರಾಮಾ ಪ್ಲಾನ್ ಅನುಸಾರ ರಾವಣ ರಾಜ್ಯದಲ್ಲಿ ಬಂದ ಮೇಲೆ ಮತ್ತೆ ನೀವು ದುಃಖದಲ್ಲಿ ಬರ್ತೀರಿ, ಮತ್ತವಾಗ ನನ್ನನ್ನು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಈ ಸಮಯ ತುಮ್ ಅಕ್ಯುರೇಟ್ ಫ್ಯಾಮಿಲಿ. ಬಾಬಾ ಹೇಳ್ತಾರೆ, ಈ ಸಮಯ ತಾವೀಗ ಅಕ್ಯುರೇಟ್ ಪರಿವಾರದವರಾಗಿದ್ದೀರಿ. ಫಿರ್ ತುಮಕೋ ಭವಿಷ್ಯ 21 ಜನ್ಮ ಕೇಳಿ ವರ್ಷ ದೇತಾ. ನಂತರ ತಮಗೆ ಭವಿಷ್ಯ 21 ಜನ್ಮಗಳಿಗಾಗಿ ಆಸ್ತಿ ಕೊಡ್ತೀನಂತಾರೆ ಬಾಬಾ. ಯ ವರ್ಷ ಫಿರ್ ದೈವಿ ಫ್ಯಾಮಿಲಿ ಮೇ 21 ಜನ್ಮ ಕಾಯಂ रहेगा. ಈ ಆಸ್ತಿ ನಂತರ ದೈವಿ ಪರಿವಾರದಲ್ಲಿ 21 ಜನ್ಮ ಕಾಯಂ ಇರುತ್ತೆ. ದೈವಿ ಫ್ಯಾಮಿಲಿ ಸತ್ಯುಗ ತ್ರೇತಾ ತಕ ಚಲ್ತಿ. ದೈವಿ ಪರಿವಾರ ಸತ್ಯುಗ ತ್ರೇತಾ ತನಕ ನಡೆಯುತ್ತದೆ. फिर रावण राज्य होने से भूल जाते हैं कि हम दैवी ಫ್ಯಾಮಿಲಿ के हैं. ನಂತರ ರಾವಣ ರಾಜ್ಯದಲ್ಲಿ ಬರೋದರಿಂದ ಮರೆತು ಬಿಡ್ತಾರೆ, ಓ ಹೌದಲ್ಲ, ನಾವು ದೈವಿ ಪರಿವಾರದವರಾಗಿದ್ವಿ. ವಾಮ ಮಾರ್ಗ ಮೇ ಜಾನೆ ಸೆ ಅಸುರಿ ಫ್ಯಾಮಿಲಿ ಹೋ ಜಾತಿ ಹೈ. ವಾಮ ಮಾರ್ಗದಲ್ಲಿ ಹೋಗೋದ್ರಿಂದ ಅಸುರಿ ಪರಿವಾರ ಆಗಿಬಿಡುತ್ತೆ. 63 ಜನ್ಮ ಸೀಡಿ ಗಿರ್ತೆ ಆಯೋ, 63 ಜನ್ಮ ಏಣಿಯ ಇಳಿತಾ ಬಂದ್ರಿ. ये सारी नॉलेज तुम्हारी बुद्धि में है. ಇದೆಲ್ಲ ಜ್ಞಾನ ಈಗ ತಮ್ಮ ಬುದ್ಧಿಯಲ್ಲಿ ಇದೆ. ಕಿಸ್ಕೋ भी तुम समझा सकते हो. ಯಾರಿಗೆ ಬೇಕಾದ್ರೂ ನೀವು ಇದನ್ನು
ತಿಳಿಸಿಕೊಡ್ಬೋದು. ಅಸುಲ್ ತುಮ್ ದೇವಿ ದೇವತಾ ಧರ್ಮಕ್ಕೆ ಹೋ. ಅವ್ರು ಹೇಳಬೇಕು, ಆ್ಯಕ್ಚುಲಿ ನೀವು ಕೂಡ ದೇವಿ ದೇವತಾ ಧರ್ಮದವರೇ. ಸತ್ಯಕ್ಕೆ ಆगे था ಕಲಿಯುಗ, ಸತ್ಯಕ್ಕಿಂತ ಮುಂಚೆ ಏನಿತ್ತು ಕಲಿಯುಗ. ಸಂಗಮ ಪರ್ ತುಮಕೋ ಮನುಷ್ಯ ಸೇ ದೇವತಾ ಬನಾಯ ಜಾತಾ ಹೈ. ಸಂಗಮದಲ್ಲಿ ತಮ್ಮನ್ನು ಮನುಷ್ಯರಿಂದ ದೇವತ ಮಾಡಲಾಗುತ್ತೆ. ಬೀಚ್ ಮೇ ಹೈ ಯ ಸಂಗಮ, ಮಧ್ಯದಲ್ಲಿ ಇದು ಸಂಗಮ. ತುಮಕೋ ಬ್ರಾಹ್ಮಣ ಧರ್ಮ ಸೇ ಫಿರ್ ದೈವಿ ಧರ್ಮ ಮೇ ಲೇ ಆತೆ ಹೈ. ತಮ್ಮನ್ನು ಬ್ರಾಹ್ಮಣ ಧರ್ಮದಿಂದ ನಂತರ ದೈವಿ ಧರ್ಮಕ್ಕೆ ಕರ್ಕೊಂಡು ಬರಲಾಗುತ್ತೆ. ಸಮಜಾಯ ಜಾತಾ ಹೈ ಲಕ್ಷ್ಮೀನಾರಾಯಣ ಯಹ ರಾಜ್ಯ कैसे लिया. ತಿಳಿಸಲಾಗುತ್ತೆ ಲಕ್ಷ್ಮೀನಾರಾಯಣರು ಈ ರಾಜ್ಯವನ್ನು ಹೆಂಗೆ ತಗೊಂಡ್ರು. ಉನ್ಸೆ ಪಹಲೆ ಅಸುರಿ ರಾಜ್ಯ ತ, ಫಿರ್ ದೈವಿ ರಾಜ್ಯ ಕಬ್ ಅವ್ರ कैसे हुआ. ಅದಕ್ಕಿಂತ ಮೊದಲು ಅಸುರಿ ರಾಜ್ಯ ಇತ್ತು, ಆಮೇಲೆ ದೈವಿ ರಾಜ್ಯ ಯಾವಾಗ ಮತ್ತೆ ಹೆಂಗಾಯಿತು. ಬಾಪ್ कहते कल्प कल्प संगम पर आकर तुमको ब्राह्मण देवता ಕ್ಷತ್ರಿಯ ಧರ್ಮ में ले आते हैं. ತಂದೆ ಹೇಳ್ತಾರೆ, ಕಲ್ಪ ಕಲ್ಪ ಸಂಗಮದಲ್ಲಿ ಬಂದು ನಿಮ್ಮನ್ನು ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮದಲ್ಲಿ ಕರ್ಕೊಂಡು ಬರ್ತೀನಿ. ತೋ ಯಹ ಭಗವಾನ್ ಕಿ ಫ್ಯಾಮಿಲಿ, ಇದಾಗಿದೆ ಭಗವಂತನ ಪರಿವಾರ. ಸಬ್ कहते हैं गॉड फादर, ಎಲ್ಲರೂ ಏನಂತ ಹೇಳ್ತಾರೆ गॉड फादर. परंतु बाप को न जाने के कारण निधन के बन गए हैं. ಆದರೆ ತಂದೆನ ತಿಳ್ಕೊಳ್ಳದಿರೋ ಕಾರಣವಾಗಿ ನಿಧನಿಕರಾಗಿದ್ದಾರೆ. इसलिए बाप आते हैं घोर अंधेरे से सोजरा करने. ಅದಕ್ಕಾಗಿ ತಂದೆ ಬರ್ತಾರೆ ಘೋರವಾದ ಅಂಧಕಾರದಿಂದ ಪ್ರಕಾಶ ಮಾಡಲಿಕ್ಕೆ. ಅವ ಸ್ವರ್ಗ ಸ್ಥಾಪನ ಹೋ ರಹಾ, ಈಗ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. ತುಮ್ ಬಚ್ಚೆ ಪಡ್ ರಹೆ ಹೋ ದೈವಿ ಗುಣ ಧಾರಣ ಕರ್ ರಹೆ ಹೋ. ತಾವು ಮಕ್ಕಳು ಓದ್ತಾ ಇದ್ದೀರಿ, ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋತಾ ಇದ್ದೀರಿ. यह भी मालूम होना चाहिए शिव जयंती मनाते हैं, ಶಿವ ಜಯಂತಿಗೆ ಬಾದ್ ಫಿರ್ ಕ್ಯಾ ಹೋಗಾ. ಇದು ಕೂಡ ಗೊತ್ತಿರಬೇಕು. ಈಗ ಶಿವ ಜಯಂತಿ ಆಚರಿಸ್ತಾರೆ, ಶಿವ ಜಯಂತಿ ನಂತರ ಏನಾಗುತ್ತೆ ಮತ್ತೆ. ಜರೂರು ದೈವಿ ರಾಜ್ಯಕ್ಕೆ ಜಯಂತಿ ಹುಯಿ ಹೋಗಿನ, ಅವಶ್ಯವಾಗಿ ದೈವಿ ರಾಜ್ಯದ ಜಯಂತಿ ಆಗಿರಬೇಕಲ್ವಾ. ಹೆವನ್ಲಿ गॉड फादर ಹೆವನ್ ಕಿ ಸ್ಥಾಪನಾ ಕರ್ನೆ ಹೆವನ್ ಮೇ ತೋ ನಹೀ ಆಯೆಂಗೆ. ಸ್ವರ್ಗದ ರಚಯಿತ ಸ್ವರ್ಗದ ಸ್ಥಾಪನೆ ಮಾಡಲಿಕ್ಕೆ ಸ್ವರ್ಗದಲ್ಲಂತೂ ಬರುವುದಿಲ್ಲ. कहते हैं मैं हेल और हेवन के बीच में संगम पर आता हूँ. ತಂದೆ ಹೇಳ್ತಾರೆ, ನಾನು ನರಕ ಮತ್ತು ಸ್ವರ್ಗದ ಮಧ್ಯದಲ್ಲಿ ಸಂಗಮ ಯುಗದಲ್ಲಿ ಬರ್ತೇನೆ. ಶಿವರಾತ್ರಿ कहते हैं ना, तो रात में मैं आता हूँ. ಶಿವರಾತ್ರಿ ಅಂತ ಹೇಳ್ತಾರೆ ತಾನೆ, ಸೊ ಬಾಬಾ ಹೇಳ್ತಾರೆ ನಾನು ರಾತ್ರಿಯಲ್ಲಿ ಬರ್ತೇನೆ. ತುಮ್ ಬಚ್ಚೆ ಸಮಜ್ ಸಕ್ತೆ ಹೋ, ಇವೆಲ್ಲ ಮಾತನ್ನು ನಿಮ್ಮ ಮಕ್ಕಳು ತಿಳ್ಕೊಳ್ಬೋದು. जो समझते हैं वह औरों को भी धारण कराते हैं. ಯಾರು ತಿಳ್ಕೋತಾರೆ ಕರೆಕ್ಟಾಗಿ ಅವರು अन्यರಿಗೂ ಧಾರಣೆ ಮಾಡಿಸ್ತಾರೆ. ದಿಲ್ ಪರ್ भी वह चढ़ते हैं जो मनसा वाचा कर्मणा सर्विस पर तत्पर रहते. ಬಾಬನ ಹೃದಯವನ್ನು ಯಾರು ಇರ್ತಾರೆ, ಯಾರು ಮನಸಾ ವಾಚಾ ಕರ್ಮಣ ಸರ್ವಿಸ್ನಲ್ಲಿ ತತ್ಪರಾಗಿರ್ತಾರೆ. ಜೈಸಿ ಜೈಸಿ ಸರ್ವಿಸ್ ಉತನಾ ದಿಲ್ ಪರ್ ಚढ़ते हैं. ನೀವು ಹೆಂಗೆ ಸೇವೆ ಮಾಡ್ತೀರಿ ಹಾಗಾಗಿ ನೀವು ಬಾಬನ ಹೃದಯವನ್ನು ಏರ್ತೀರಿ. कोई ऑलराउंड वर्कर्स होते हैं. ನೋಡಿ, ಜಗತ್ತಿನಲ್ಲಿ ಕೆಲವು ಆಲ್ರೌಂಡ್ ವರ್ಕರ್ಸ್ ಇರ್ತಾರೆ. ಸಬ್ ಕಾಮ್ ಸೀಖನಾ ಚಾಹಿಯೆ, ಎಲ್ಲ ಕೆಲಸನೂ ಕಲಿಬೇಕಂತಾರೆ ಬಾಬಾ. ಖಾನಾ ಪಕಾನ, ರೋಟಿ ಪಕಾನ, ಬರ್ತನ್ ಮಾಂಜನ, ಯವಿ ಸರ್ವಿಸ್ ಹೇನಾ. ನೋಡಿ, ಬಾಬಾ ಹೇಳ್ತಾರೆ ಅಡುಗೆ ಮಾಡೋದು, ರೊಟ್ಟಿ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇದು ಕೂಡ ಒಂದು ಸೇವೆ ತಾನೆ. ಬಾಪಕಿ ಯಾದ ಫಸ್ಟ್, ಆದರೆ ಬಾಬಾ ನೆನಪು ಫಸ್ಟ್. ಉನ್ಕಿ ಯಾದ ಸೇ ಹಿ ವಿಕರ್ಮ ವಿನಾಶ ಹೋಗ್ತದೆ, ಅವರ ನೆನಪಿನಿಂದಲೇ ವಿಕರ್ಮ ವಿನಾಶ ಆಗ್ತದೆ. ಯಹಾಕ ವರ್ಷ ಮಿಲಾ ಹುವಾ ಹೇ, ಇಲ್ಲಿಯ ಆಸ್ತಿ ಸಿಕ್ಕಲ್ಪಟ್ಟಿದೆ. ವಾ ಸರ್ವಗುಣ ಸಂಪನ್ನರತೆ, ಅಲ್ಲಿ ಎಲ್ಲರೂ ಕೂಡ ಸರ್ವಗುಣ ಸಂಪನ್ನರಾಗಿರ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ, ಯಥಾ ರಾಜ ರಾಣಿ ತಥಾ ಪ್ರಜಾ. ದುಃಖ ಕಿ ಬಾತ್ ನಹೀ ಹೋತಿ ಹೇ, ಅಲ್ಲಿ ಯಾವುದೇ ದುಃಖದ ಮಾತೇ ಇರುವುದಿಲ್ಲ. ಈ ಸಮಯ ಸಬ್ ನರಕವಾಸಿ ಹೇ, ಸಬ್ಗೆ ಉತರ್ತಿ ಕಲಾ ಹೇ. ಈ ಸಮಯ ಎಲ್ಲರೂ ನರಕವಾಸಿಗಳು, ಎಲ್ಲರದು ಇಳಿಯುವ ಕಲೆಯಾಗಿದೆ. ಫಿರ್ ಅಭಿ ಚಡತಿ ಕಲಾ ಹೋಗಿ, ಮತ್ತು ಪುನಃ ಏರುವ ಕಲೆಯಾಗುತ್ತೆ. ಬಾಪ ಸಬಕೋ ದುಃಖ ಸೆ छुड़ाए ಸುಖ में ले जाते हैं, इसलिए बाप को लिबरेटर कहा जाता है. ನೋಡಿ, ತಂದೆ ಎಲ್ಲರನ್ನ ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ತಂದೆಗೆ ಮುಕ್ತಿದಾತ ಅಂತ ಹೇಳಲಾಗುತ್ತೆ. ಯಹ ತುಮಕೋ ನಶಾ रहता है,
हम बाप से वर्षा ले रहे हैं, लायक बन रहे हैं. ಇಲ್ಲಿ ತಮಗೆ ನಶೆ ಇರುತ್ತೆ. ನಾವು ತಂದೆಯಿಂದ ಆಸ್ತಿ ತಗೋತಾ ಇದ್ದೀವಿ, ಯೋಗ್ಯರಾಗ್ತಾ ಇದ್ದೀವಿ. लायक तो उनको कहेंगे जो औरों को राजाई पद पाने लायक बनाते हैं. ಯೋಗ್ಯ ಅಂತ ಯಾರು ಹೇಳಲಾಗುತ್ತೆ? ಯಾರು ಅನ್ಯರಿಗೆ ರಾಜಾಯಿ ಪದವಿಯನ್ನು ಕೊಡಿಸ್ಲಿಕ್ಕೆ ಅವರನ್ನು ಕೂಡ ಯೋಗ್ಯರನ್ನಾಗಿ ಮಾಡುತ್ತಾರೆ. ये भी बाबा ने समझाया है, पढ़ने वाले तो बहुत आएंगे. ಬಾಬಾ ಇದನ್ನು ತಿಳಿಸಿದ್ದಾರೆ, ಮುಂದೆ ಓದುವಂಥವರು ಬಹಳ ಬರ್ತಾರೆ. ऐसे नहीं कि सब 84 ಜನ್ಮ लेंगे, ಹಿಂಗೂ ಅಲ್ಲ ಎಲ್ಲರೂ 84 ಜನ್ಮ ತಗೋತಾರೆ, ಇಲ್ಲ. जो थोड़ा पढ़ेंगे वह देरी से आएंगे, ಯಾರು ಸ್ವಲ್ಪ ಓದ್ತಾರೆ ಅವರು ಲೇಟಾಗಿ ಬರ್ತಾರೆ. तो जन्म भी कम होंगे ना, ಹಾಗಾದ್ರೆ ಅವ್ರ ಜನ್ಮನ ಏನಾಗ್ಬಿಡುತ್ತಲ್ಲಿ ಕಡಿಮೆ ಆಗುತ್ತೆ. कोई 80, कोई 82, कौन जल्दी आते कौन पीछे आते, सारा मदार पढ़ाई पर है. ನೋಡಿ, ಕೆಲವರು 80 ಜನ್ಮ, ಕೆಲವರು 82, ಕೆಲವರು ಬೇಗ ಬರ್ತಾರೆ, ಕೆಲವರು ಆಮೇಲೆ ಲೇಟಾಗಿ ಬರ್ತಾರೆ. ಎಲ್ಲ ಆಧಾರ ಇರೋದು ಶಿಕ್ಷಣದ ಮೇಲೆ. ಸಾಧಾರಣ ಪ್ರಜಾ ಪೀಛೆ ಆಯಂಗೆ, ಸಾಧಾರಣ ಪ್ರಜೆಗಳು ಅಂತಿಮದಲ್ಲಿ ಬರ್ತಾರೆ. ಉನೋಕೆ 84 ಜನ್ಮ ಹೋನ ಸಕೆ, ಹಂಗಾರೆ ಅವ್ರದ್ದು 84 ಜನ್ಮ ಆಗಲಿಲ್ಲ. ಪೀಛೆ ಆತೆ ಇರತ್ತೆ, ಅಂತ್ಯದಲ್ಲಿ ಬರ್ತಿರ್ತಾರೆ. जो बिल्कुल लास्ट में होगा वह त्रेता अंत में आकर जन्म लेगा. ಯಾರು ಸಂಪೂರ್ಣ ಲಾಸ್ಟ್ನಲ್ಲಿರ್ತಾರೆ, ಅಂತ್ಯದಲ್ಲಿರ್ತಾರೆ, ಅವರು ತ್ರೇತಾದ ಅಂತಿಮದಲ್ಲಿ ಬಂದು ಜನ್ಮವನ್ನು ತಗೋತಾರೆ. ಫಿರ್ ವಾಮ ಮಾರ್ಗ ಮೇ ಜಾತೆ, ಮತ್ತವರು ವಾಮ ಮಾರ್ಗದಲ್ಲಿ ಹೋಗ್ಬಿಡ್ತಾರೆ. ಉತ್ತರನ ಶುರು ಹೋ ಜಾತಾರೆ, ಇಳಿಯೋದು ಶುರು ಆಗಿಬಿಡ್ತದೆ. ಭಾರತವಾಸಿಯೋನೆ कैसे 84 ಜನ್ಮ लिए हैं उनकी यह सीढ़ी है. ಭಾರತವಾಸಿಗಳು ಹೆಂಗೆ 84 ಜನ್ಮ ತಗೋತಾರೆ ಅನ್ಲಿಕ್ಕೆ ಇದು ಏನು ಚಿತ್ರ? ಯ ಗೋಲಾ ಹೇ ಡ್ರಾಮಾಕ್ಕೆ ರೂಪ ಮೇ, ಇದು ಗೋಲಾಗಿದೆ ಡ್ರಾಮಾದ ರೂಪದಲ್ಲಿ. जो पावन थे वही अब पतित बने हैं, फिर पावन देवता बनते हैं. ಯಾರು ಪಾವನ ಇದ್ರೋ ಅವರಿಗೆ ಪತಿತರಾಗಿದ್ದಾರೆ, ಮತ್ತು ಅವರೇ ಪಾವನ ದೇವತಾ ಆಗ್ತಾರೆ ಮುಂದೆ. बाप जब आते हैं तो सबका कल्याण होता है, इसलिए इसको ऑस्पिशियस युग कहा जाता है. ನೋಡಿ, ಯಾವಾಗ ತಂದೆ ಬರ್ತಾರೆ ಆಗ ಎಲ್ಲರದು ಕಲ್ಯಾಣ ಆಗುತ್ತೆ. ಅದಕ್ಕಾಗಿ ಇದಕ್ಕೆ ಅಧಿಕ ಯುಗ ಅಂತ ಹೇಳ್ತಾರೆ. ಬಲಿಹಾರಿ ಬಾಕಿ ಹೇ जो सबका कल्याण करते हैं. ಇಲ್ಲಿ ಬಲಿಹಾರಿ ತಂದೆದು, ತಂದೆ ಎಲ್ಲರದ್ದು ಕಲ್ಯಾಣ ಮಾಡ್ತಾರೆ. ಸತ್ಯುಗ में सबका कल्याण था, कोई दुख नहीं था. ಸತ್ಯುಗದಲ್ಲಿ ಎಲ್ಲರದು ಕಲ್ಯಾಣ ಇತ್ತು, ಅಲ್ಲಿ ಯಾವುದೇ ದುಃಖ ಇರಲಿಲ್ಲ. यह तो समझाना पड़े कि हम ईश्वरीय फैमिली टाइप के हैं. ಇದನ್ನು ತಿಳಿಸ್ಕೊಡ್ಬೇಕಾಗತ್ತೆ, ನಾವೆಲ್ಲ ಈಶ್ವರಿ ಪರಿವಾರದವರು. ಈಶ್ವರ ಸಬಕ ಬಾಪ ಹೈ, ಈಶ್ವರ ಎಲ್ಲರಿಗೂ ತಂದೆ ಆಗಿದ್ದಾರೆ. ಯಹಾ ಹಿ ತುಮ್ ಮಾತ್ ಪಿತಾ ಗಾತೆ, ಅವರಿಗೇನೆ ನೀವು ಮಾತ್ ಪಿತಾ ಅಂತೇಳಿ ಗಾಯನ ಮಾಡ್ತೀರಿ. ವಹಾ ತೋ ಸಿರ್ಫ್ ಫಾದರ್ ಕಹಾ ಜಾತಾ ಹೈ, ಅಲ್ಲಿ ಕೇವಲ ತಂದೆ ಅಂತಷ್ಟೇ ಹೇಳ್ತಾರೆ. ಯಹಾ ತುಮ್ ಬಚ್ಚೋ ಕೋ ಮಾ ಬಾಪ್ ಮಿಲ್ತೆ ಹೈ, ಇಲ್ಲಿ ತಮಗೆ ತಾಯಿ ತಂದೆ ಇಬ್ಬರು ಸಿಗುತ್ತಾರೆ. ಯಹಾ ತುಮ್ ಬಚ್ಚೋ ಕೋ ಅಡಾಪ್ಟ್ ಕಿಯಾ ಜಾತಾ ಹೈ, ಇಲ್ಲಿ ತಾವು ಮಕ್ಕಳನ್ನು ದತ್ತು ಮಾಡಿಕೊಳ್ಳಾಗುತ್ತೆ. ಫಾದರ್ ಕ್ರಿಯೇಟರ್ ಹೇ ತೋ ಮದರ್ ಬಿ ಹೋಗಿ, ತಂದೆ ರಚಯಿತ ಅಂದಮೇಲೆ ಮತ್ತೆ ತಾಯಿ ಇರಲೇಬೇಕಲ್ವಾ? ನೈತು ಕ್ರಿಯೇಷನ್ ಕೆಲಸ ಹೋಗಿ, ತಾಯಿ ಇಲ್ಲ ಅಂದರೆ ರಚನೆ ಮಾಡೋದು ಹೆಂಗೆ? ಹೆವನ್ಲಿ गॉड फादर कैसे हेवन स्थापन करते हैं, यह न भारतवासी जानते हैं न विलायत वाले ही जानते हैं. ಸ್ವರ್ಗದ ರಚಯಿತ ಸ್ವರ್ಗದ ಸ್ಥಾಪನೆ ಹೆಂಗೆ ಮಾಡ್ತಾರೆ ಇದನ್ನು ಭಾರತವಾಸಿಗಳು ತಿಳ್ಕೊಂಡಿಲ್ಲ, ವಿದೇಶಿಯರು ಕೂಡ ತಿಳ್ಕೊಂಡಿಲ್ಲ. अभी तुम जानते हो नई दुनिया की स्थापना और पुरानी दुनिया का विनाश तो जरूर संगम पर ही होगा. ಈಗ ತಾವು ತಿಳ್ಕೊಂಡಿದ್ದೀರಿ, ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆ ಜಗತ್ತಿನ ವಿನಾಶ ಇದು ಅವಶ್ಯವಾಗಿ ಸಂಗಮ ಯುಗದಲ್ಲೇ ಆಗುತ್ತೆ. ಅಭಿ ತುಮ್ ಸಂಗಮ ಪರ್ ಹೋ, ಅಭಿ ಬಾಪ್ ಸಮझाते ಮಾಮೇಕಂ ಯಾದ ಕರೋ. ಈಗ ತಾವು ಸಂಗಮ ಯುಗದಲ್ಲಿದ್ದೀರಿ, ತಂದೆ ತಿಳಿಸ್ಕೊಡ್ತಾರೆ ಮಾಮೇಕಂ ನೆನಪು ಮಾಡಿ. ಆತ್ಮ ಕೋ ಯಾದ ಕರ್ನಾ ಹೈ ಪರಂಪಿತ ಪರಮಾತ್ಮ, ಆತ್ಮ ಈಗ ನೆನಪು ಮಾಡಬೇಕು ಯಾರನ್ನ? ಪರಂಪಿತ ಪರಮಾತ್ಮನನ್ನ. ಆತ್ಮಾಯ और ಪರಮಾತ್ಮ अलग रहे ಬಹುಕಾಲ, ಸುಂದರ ಮೇಲ ಕಹಾ ಹೋಗ. ಆತ್ಮಗಳು ಮತ್ತು ಪರಮಾತ್ಮಗಳೇ ಬಹಳ ಕಾಲ ಆಯಿತು, ಹಾಗೆ ಸುಂದರ ಮೇಳ ಎಲ್ಲಾಗುತ್ತೆ? ಸುಂದರ ಮೇಳ ಜರೂರ್ ಯಹಾ ಹಿ ಹೋಗ, ಸುಂದರ ಮೇಳ ಅವಶ್ಯವಾಗಿ ಇಲ್ಲೇ ಆಗುತ್ತೆ. ಪರಮಾತ್ಮ ಬಾಪ್ ಯಹಾ ಆತೆ ಹೇ, इसको कहा जाता है कल्याणकारी सुंदर मेला.
ಪರಮಾತ್ಮ ತಂದೆ ಇಲ್ಲೇ ಬರ್ತಾರೆ. ಇದಕ್ಕೆ ಹೇಳಲಾಗುತ್ತೆ ಕಲ್ಯಾಣಕಾರಿ ಸುಂದರ ಮೇಳ. ಜೀವನ ಮುಕ್ತಿ का वर्षा सबको देते. ಬಾಬಾ ಜೀವನ ಮುಕ್ತಿ ಆಸ್ತಿಯನ್ನು ಎಲ್ಲರಿಗೂ ಕೊಡ್ತಾರೆ. ಜೀವನ ಬಂಧ ಸೆ छूट जाते हैं. ಜೀವನ ಬಂಧನದಿಂದ ಬಿಡುಗಡೆ ಆಗ್ತಾರೆ. ಶಾಂತಿಧಾಮ್ तो सब जाएंगे, फिर जब आते हैं तो सतो प्रधान रहते. ಶಾಂತಿಧಾಮಕ್ಕಂತ ಎಲ್ಲರೂ ಹೋಗ್ತಾರೆ, ಆಮೇಲೆ ಯಾವಾಗ ಬರ್ತಾರಲ್ಲ ಅವಾಗ ಸತು ಪ್ರಧಾನ ಇರ್ತಾರೆ. ಧರ್ಮ ಸ್ಥಾಪನೆ ಅರ್ಥ ಆತೆ ಹೇ. ಧರ್ಮ ಸ್ಥಾಪನೆ ಮಾಡಲಿಕ್ಕಾಗಿ ಬರ್ತಾರೆ. नीचे जब उनकी जनसंख्या बढ़े तब राजाई के लिए पुरुषार्थ करे, तब तक कोई झगड़ा आदि नहीं रहता. ನೋಡಿ, ಕೆಳಗೆ ಬಂದು ಯಾವಾಗ ಅವರ ಜನಸಂಖ್ಯೆ ಹೆಚ್ಚಾಗುತ್ತೆ ಆಗ ರಾಜಾಯಿಗಾಗಿ ಪುರುಷಾರ್ಥ ಮಾಡ್ತಾರೆ. ಅಲ್ಲಿವರೆಗೆ ಅವರಲ್ಲಿ ಯಾವುದೇ ಜಗಳ ಮುಂತಾದು ಇರೋದಿಲ್ಲ. सतो प्रधान से रजो में जब आते हैं तब लड़ाई झगड़ा शुरू करते हैं. ಸತೋ ಪ್ರಧಾನದಿಂದ ಯಾವಾಗ ರಜೋದಲ್ಲಿ ಬರ್ತಾರಲ್ಲ ಆವಾಗ ಯುದ್ಧ ಜಗಳ ಶುರು ಮಾಡ್ತಾರೆ. ಪಹಲೆ ಸುಖ ಫಿರ್ ದುಃಖ. ಮೊದಲು ಸುಖ ನಂತರ ದುಃಖ. ಅಬ ಬಿಲ್ಕುಲ್ ಹಿ ದುರ್ಗತಿ ಕೋ ಪಾಯಿ ಹುಯಿ. ಈಗಂತೂ ಸಂಪೂರ್ಣ ಎಲ್ಲೂ ದುರ್ಗತಿನ ಪಡ್ಕೊಂಡ್ಬಿಟ್ಟಿದ್ದಾರೆ. ಇಸ್ ಕಲಿಯುಗಿ ದುನಿಯಾ ಕಾ ವಿನಾಶ್ ಫಿರ್ ಸತ್ಯುಗಿ ದುನಿಯಾ ಕಿ ಸ್ಥಾಪನಾ ಹೋನಿ ಹೈ. ಈ ಕಲಿಯುಗ ಜಗತ್ತಿನ ವಿನಾಶ ಮತ್ತು ಸತ್ಯುಗದ ಸ್ಥಾಪನೆ ಆಗಲಿದೆ. ವಿಷ್ಣುಪುರಿ ಕಿ ಸ್ಥಾಪನಾ ಕರ್ ರಹೆ ಹೈ ಬ್ರಹ್ಮ ದ್ವಾರ. ವಿಷ್ಣುಪುರಿಯ ಸ್ಥಾಪನೆ ಮಾಡ್ತಿದ್ದಾರೆ ಬಾಬಾ ಬ್ರಹ್ಮನ ಮೂಲಕ. ಜೋ ಜೈಸಾ ಪುರುಷಾರ್ಥ ಕರ್ತೆ ಹೈ ಉಸ್ ಅನುಸಾರ ವಿಷ್ಣುಪುರಿ ಮೇ ಆಕರ್ ಪ್ರಾರಬ್ಧ ಪಾತೆ ಹೈ. ಯಾರು ಯಾವ ರೀತಿ ಪುರುಷಾರ್ಥ ಮಾಡ್ತಾರೆ ಅದರ ಅನುಸಾರವಾಗಿ ವಿಷ್ಣುಪುರಿಯಲ್ಲಿ ಬಂದು ಪ್ರಾರಬ್ಧ ಪಡ್ಕೋತಾರೆ. ये समझने की बहुत अच्छी बातें. ಇದೆಲ್ಲ ತಿಳ್ಕೊಳ್ಳುವಂಥ ಮಾತು ಒಳ್ಳೆ ರೀತಿಯಿಂದ. इस समय तुम बच्चों को बहुत खुशी होनी चाहिए कि हम ईश्वर से भविष्य 21 जन्मों का वर्षा पा रहे हैं. ಈ ಸಮಯ ತಾವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು. ಯಾಕಪ್ಪ, ನಾವು ಈಶ್ವರನಿಂದ ಭವಿಷ್ಯ 21 ಜನ್ಮಗಳ ಆಸ್ತಿಯನ್ನು ಪಡ್ಕೋತಾ ಇದ್ದೀವಿ. जितना पुरुषार्थ कर अपने को एक्यूरेट बनाएंगे तुम्हें एक्यूरेट बनना है. ಹಾಗೆ ನೀವು ಎಷ್ಟು ಪುರುಷಾರ್ಥ ಮಾಡಿ ನಿಮ್ಮನ್ನು एक्यूरेट ಮಾಡ್ಕೋತೀರಿ. ಸೊ ನೀವು एक्यूरेट ಆಗಬೇಕು. घड़ी भी लीवर और सिलेंडर होती है ना. ಗಡಿಯಾರದಲ್ಲೂ ಕೂಡ लीवर ಮತ್ತು ಸಿಲಿಂಡರ್ ಅಂತ ಇರುತ್ತೆ. लीवर बहुत एक्यूरेट होती है. लीवर ಬಹಳ एक्यूरेट ಇರುತ್ತೆ. तो बच्चों में कई एक्यूरेट बन जाते हैं, कई अनएक्यूरेट हो जाते हैं, तो कम पद हो जाता है. ಹಾಗೆ ಮಕ್ಕಳಲ್ಲೂ ಕೂಡ ಕೆಲವರು एक्यूरेट ಆಗ್ತಾರೆ, ಇನ್ನು ಕೆಲವರು ಅನ್ಎಕ್ಯುರೇಟ್ ಆದಾಗ ಅಲ್ಲಿ ಪದವಿ ಕಡಿಮೆ ಆಗಿಬಿಡುತ್ತೆ. ಪುರುಷಾರ್ಥ ಕರ್ಕೆ एक्यूरेट बनना चाहिए. ಪುರುಷಾರ್ಥ ಮಾಡಿ एक्यूरेट ಆಗಬೇಕಂತಾರೆ ಬಾಬಾ. ಅಭಿ ಸಬ್ एक्यूरेट नहीं चलते. ಆದರೆ ಎಲ್ಲರೂ एक्यूरेट ಆಗಿ ನಡೆಯೋದಿಲ್ಲ. ತದ್ಬೀರ್ ಕರಾನೆ ವಾಲಾ ತೋ ಏಕ್ ಹಿ ಬಾಪ್ ಹೈ ನಾ. ಪುರುಷಾರ್ಥ ಮಾಡಿಸೋರು ಒಬ್ಬ ತಂದೆನೇ ಆಗಿದ್ದಾರೆ. तकदीर बनाने के पुरुषार्थ में कमी है, इसलिए पद कम पाते हैं. ಅದೃಷ್ಟ ರೂಪಿಸಿಕೊಳ್ಳುವ ಪುರುಷಾರ್ಥದಲ್ಲಿ ಕೊರತೆ ಇರೋ ಕಾರಣ ಪದವಿ ಕಡಿಮೆ ಪಡ್ಕೋತಾರೆ. ಶ್ರೀಮತ್ पर न चलने के कारण, असुरी गुण न छोड़ने के कारण, योग में न रहने कारण ये सब होता है. ಶ್ರೀಮತ ಪ್ರಕಾರ ನಡೆಯದೇ ಇರೋ ಕಾರಣ, ಅಸುರಿ ಗುಣಗಳನ್ನು ಬಿಡದೇ ಇರುವ ಕಾರಣ, ಯೋಗದಲ್ಲಿ ಇರದೇ ಇರುವ ಕಾರಣ ಇವೆಲ್ಲ ಆಗುತ್ತೆ. ಯೋಗ ಮೇ ನಹಿ ಹೈ ಫಿರ್ ಜೈಸೆ ಪಂಡಿತ್. ನೀವು ಯೋಗದಲ್ಲಿಲ್ಲ ಅಂದರೆ ನೀವು ಪಂಡಿತರ ಸಮಾನ ಅಂತ. ಯೋಗ ಕಮ್ ಹೈ ಇಸ್ಲಿಯೇ ಶಿವಬಾಬಾ ತರಫ್ ಲವ್ ನಹಿ ರಹತ. ಯೋಗದಲ್ಲಿ ಕಡಿಮೆ ಇದ್ದೀರಿ, ಕೊರತೆ ಇದೆ, ಅದಕ್ಕಾಗಿ ಶಿವಬಾಬನ ಕಡೆಗೆ ಅಷ್ಟು ಪ್ರೀತಿ ಇರುವುದಿಲ್ಲ. ಧಾರಣಾ ಬಿ ಕಮ್ ಹೋತಿ ಹೈ ವ ಖುಷಿ ನಹಿ ರಹತಿ. ಆಗ ಧಾರಣೆ ಆಗೋದಿಲ್ಲ, ಖುಷಿ ಕಡಿಮೆ ಆಗುತ್ತೆ, ಆ ಖುಷಿನೇ ಇರುವುದಿಲ್ಲ. ಶಕಲ್ ಹಿ ಜೈಸೆ ಮುರ್ದೋ ಮಿಸಲ್ ಇರುತ್ತೆ. ಅವರ ಚೆಹರೆ ಶವದ ಸಮಾನ ಇರುತ್ತೆ. ತುಮಾರೆ ಫೀಚರ್ಸ್ ತೋ ಸದೈವ್ ಹರ್ಷಿತ್ ರಹನೆ ಚಾಹಿಯೆ. ಬಟ್ ನಿಮ್ಮ ಚೆಹರೆ ಯಾವಾಗಲೂ ಹರ್ಷಿತವಾಗಿರಬೇಕು. ಜೈಸೆ ದೇವತಾಂಕೆ ಹೋಗ್ತೇನೆ ನೋಡಿ, ಹೆಂಗೆ ದೇವತೆಗಳ ಚೆಹರೆ ಹರ್ಷಿತ ಇರುತ್ತಲ್ವ. तो बाप तुमको कितना वर्षा देते हैं. ನೋಡಿ, ತಂದೆ ತಮಗೆ ಎಷ್ಟು ಆಸ್ತಿ ಕೊಡ್ತಾರೆ. कोई गरीब का बच्चा साहूकार के पास जाए तो उनको कितनी खुशी होगी. ಈಗ ನೋಡಿ, ಒಂದು ಬಡವರ ಮಗು ಆ ಶ್ರೀಮಂತರ ಮನೆಗೆ ಹೋಗುತ್ತೆ, ಆಗ ಆ ಮಗುವಿಗೆ ಎಷ್ಟು ಖುಷಿ ಆಗುತ್ತಲ್ವ. तो बहुत गरीब थे, अब बाप ने अडॉप्ट किया है तो खुशी होनी चाहिए.
ನೀವು ಕೂಡ ಬಹಳ ಬಡವರಿದ್ರಿ ಮೊದಲು. ಈಗ ಬಾಬಾ ನಿಮ್ಮನ್ನು ದತ್ತು ಮಾಡ್ಕೊಂಡಿದ್ದಾರೆ ಅಂದಮೇಲೆ ನಿಮಗೆ ಖುಷಿ ಇರಬೇಕು ತಾನೆ. ಹಮ್ ಈಶ್ವರೀಯ ಸಂಪ್ರದಾಯಕ್ಕೆ ಬನ್ನಿ. ನಾವು ಈಗ ಈಶ್ವರೀಯ ಸಂಪ್ರದಾಯದವರಾಗಿದ್ದೀವಿ. ಪರಂತು ತಕದೀರ್ ಮೇ ನಹೀ ಹೈ ತೋ ಕ್ಯಾ ಕಿಯಾ ಜಾ ಸಕ್ತಾ ಹೈ. ಬಟ್ ಅದೃಷ್ಟದಲ್ಲೇ ಇಲ್ಲ ಅಂದರೆ ಏನು ಮಾಡಲಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಪದ ಭ್ರಷ್ಟ ಹೋ ಜಾತಾ ಹೈ. ಪದವಿ ಅವ್ರದ್ದು ಭ್ರಷ್ಟ ಆಗುತ್ತೆ. ಪಟರಾಣಿ ಬಂತೆ ನಹಿ, ಅವ್ರು ಪಟರಾಣಿ ಆಗೋದಿಲ್ಲ. ಬಾಪ್ ಆತೆ ಹೇ ಪಟರಾಣಿ ಬನಾನೆ. ತಂದೆ ಬರೋದೇ ನಮ್ಮನ್ನು ಪಟರಾಣಿ ಮಾಡಲಿಕ್ಕೆ. तुम बच्चे किसको भी समझा सकते हो कि ब्रह्मा विष्णु शंकर तीनों ही शिव के बच्चे. ನೀವು ಯಾರಿಗೆ ಬೇಕಾದರೂ ನೀವು ಮಕ್ಕಳು ತಿಳಿಸ್ಕೊಡ್ಬೋದು. ಬ್ರಹ್ಮ ವಿಷ್ಣು ಶಂಕರ ಇವರು ಮೂವರು ಕೂಡ ಶಿವನ ಮಕ್ಕಳು. ಭಾರತ್ ಕೋ ಫಿರ್ ಸೆ ಸ್ವರ್ಗ ಬನಾತೆ ಬ್ರಹ್ಮ ದ್ವಾರ. ಭಾರತವನ್ನು ಪುನಃ ಸ್ವರ್ಗ ಮಾಡ್ತಾರೆ ಬಾಬಾ ಬ್ರಹ್ಮನ ಮೂಲಕ. ಶಂಕರ ದ್ವಾರ ಪುರಾಣಿ ದುನಿಯಾ ಕಾ ವಿನಾಶ ಹೋತಾ ಹೈ. ಶಂಕರನ ಮೂಲಕ ಹಳೆ ಜಗತ್ತಿನ ವಿನಾಶ ಆಗುತ್ತೆ. ಭಾರತ ಮೇ ಹಿ ಬಾಕಿ ಥೋಡೆ ಬಚ್ತೆ. ಭಾರತದಲ್ಲಿ ಕೆಲವರಷ್ಟೇ ಉಳಿತಾರೆ. ಪ್ರಳಯ ತೋ ಹೋತೆ ನಹಿ ಪರಂತು ಬಹುತ್ ಖಲಾಸ್ ಹೋ ಜಾತೆ ಹೈ ತೋ ಜೈಸೆ ಕಿ ಪ್ರಳಯ ಹೋ ಜಾತಿ ಹೈ. ಪ್ರಳಯ ಅಂತ ಆಗೋದಿಲ್ಲ, ಆದರೆ ಬಾಬಾ ಸರ್ ಬಹಳಷ್ಟು ಖಲಾಸ್ ಆಗುತ್ತೆ. ಸೊ ಅದು ಒಂದು ರೀತಿ ಪ್ರಳಯ ಆದಂಗೇನೆ ಅಂತ. ರಾತ್ ದಿನ ಕಾ ಫರ್ಕ್ ಪಡ ಜಾತಾ ಹೈ. ಹಗಲು ರಾತ್ರಿ ವ್ಯತ್ಯಾಸ ಆಗಿಬಿಡುತ್ತೆ. ಹೊಸ ಮುಕ್ತಿಧಾಮೆ ಚಲೆ ಜಾಯಂಗೆ. ಅವರೆಲ್ಲ ಮುಕ್ತಿಧಾಮಕ್ಕೆ ಹೋಗ್ಬಿಡ್ತಾರೆ. ಯ ಪತೀತ ಪಾವನ್ ಬಾಪ್ ಕಾ ಹಿ ಕಾಮ್ ಹೈ. ಇದೆಲ್ಲ ಪತೀತ ಪಾವನ ತಂದೆಯದ್ದೇ ಕೆಲಸ ಆಗಿದೆ. ಬಾಪ್ ಕಹತೆ ದೇಹಿ ಅಭಿಮಾನಿ ಬನು. ತಂದೆ ಹೇಳ್ತಾರೆ ದೇಹಿ ಅಭಿಮಾನಿ ಆಗ್ರಿ. ನೈತು ಪುರಾಣೆ ಸಂಬಂಧಿ ಯಾದ ಪಡ್ತೇ ಇರುತ್ತೆ. ಇಲ್ಲಾಂದರೆ ಬರೀ ಹಳೆ ಸಂಬಂಧಿಕರ ನೆನಪಿಗೆ ಬರ್ತಿರ್ತಾರೆ. ಛೋಡಾವಿ ಹೇ ಫಿರ್ ಭಿ ಬುದ್ಧಿ ಜಾತಿ ರಹತಿ ಹೇ. ಬಿಟ್ಟಿದ್ದಾರೆ ಆದರೂ ಮತ್ತು ಬುದ್ಧಿ ಆ ಕಡೆ ಹೋಗ್ತಿರುತ್ತೆ. ನಷ್ಟ ಮೋಹ ಹೈ ನಹಿ ಇಸ್ಕೋ ವ್ಯಭಿಚಾರಿ ಯಾದ ಕಹ ಜಾತಾ ಹೈ. ನಷ್ಟ ಮೋಹ ಇಲ್ಲ, ಇದಕ್ಕೆ ವ್ಯಭಿಚಾರಿ ನೆನಪು ಅಂತ ಹೇಳ್ತಾರೆ. ಸದ್ಗತಿ ಕೋ ಪಾನ ಸಕೆ. ಅವರು ಸದ್ಗತಿ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಕ್ಯೂಂಕಿ ದುರ್ಗತಿ ವಾಲೋಕು ಯಾದ್ ಕರ್ತೆ ಇರತ್ತೆ. ಯಾಕಂದರೆ ದುರ್ಗತಿಯವರನ್ನು ನೆನಪು ಮಾಡ್ತಿರ್ತಾರೆ. ಅಚ್ಚಾ मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಒಂದನೇ ಪಾಯಿಂಟ್, ಬಾಪ್ ದಾದಾ ಕಿ ದಿಲ್ ಪರ್ ಚढ़ने के लिए ಮನ್ಸಾ ವಾಚಾ ಕರ್ಮಣ ಸೇವಾ ಕರ್ನಿ ಹೈ. ಬಾಪ್ ದಾದಾರವರ ಹೃದಯವನ್ನು ಏರಬೇಕಂತಂದರೆ ಮನ್ಸಾ ವಾಚಾ ಕರ್ಮಣ ಸೇವೆ ಮಾಡಬೇಕು. एक्यूरेट और ऑलराउंडर बनना है. एक्यूरेट ಮತ್ತು ಆಲ್ರೌಂಡರ್ ಆಗಬೇಕು. ಎರಡನೇದು, ऐसा देही अभिमानी बनना है जो कोई भी पुराने संबंधी याद न आए. ನೀವೆಷ್ಟು ದೇಹಿ ಅಭಿಮಾನಿ ಆಗಬೇಕಪ್ಪ ಅಂತಂದರೆ ಯಾವುದೇ ಹಳೆಯ ಸಂಬಂಧ ನೆನಪಿಗೆ ಬರಬಾರ್ದು. आपस में बहुत बहुत रूहानी प्यार से रहना है. लून पानी नहीं होना है. ಪರಸ್ಪರರಲ್ಲಿ ಬಹಳ ಬಹಳ ಆತ್ಮಿಕ ಪ್ರೀತಿಯಿಂದ ಇರಬೇಕು. ಉಪ್ಪು ನೀರು ಆಗಬಾರದು. ವರದಾನ ಕೊಡ್ತಾರೆ ಬಾಬಾ. ವಿಶ್ವ ಪರಿವರ್ತನೆಯ ಶ್ರೇಷ್ಠ ಕಾರ್ಯದಲ್ಲಿ, विश्व परिवर्तन के श्रेष्ठ कार्य में अपनी अंगुली देने वाले महान सुनिर्माण भव. ವಿಶ್ವ ಪರಿವರ್ತನೆಯ ಶ್ರೇಷ್ಠ ಕಾರ್ಯದಲ್ಲಿ ತಮ್ಮ ಬೆರಳನ್ನು ಅಂದರೆ ಸಹಯೋಗವನ್ನು ಕೊಡುವಂಥ ಮಹಾನರಿಂದ ನಿರ್ಮಾಣರಾದರು. जैसे कोई स्थूल चीज़ बनाते हैं तो उसमें सब चीज़ें डालते हैं. ಯಾವುದೇ ಒಂದು ವಸ್ತು ತಯಾರು ಮಾಡಬೇಕಂದ್ರೆ ಅದರಲ್ಲಿ ಎಲ್ಲ ಏನು ಮಾಡ್ತಾರೆ, ವಸ್ತುಗಳನ್ನು ಹಾಕ್ತಾರೆ. कोई साधारण मीठा या नमक भी कम हो तो बढ़िया चीज़ भी खाने योग्य नहीं बन सकती. ಈಗ ನೋಡಿ, ಯಾವುದೇ ಒಂದು ಸಾಧಾರಣ ಸ್ವೀಟ್ ಕಡಿಮೆ ಆಯಿತು ಅಥವಾ ಉಪ್ಪು ಕಡಿಮೆ ಆಯಿತು ಅಂತಂದರೆ ಅದು ಎಂಥ ಮೃಷ್ಟಾನ್ನ ಭೋಜನ ಇದ್ದರೂ ಅದು ತಿನ್ನಲಿಕ್ಕೆ ಯೋಗ್ಯ ಇರುವುದಿಲ್ಲ. ಎಲ್ಲ ಕರೆಕ್ಟ್ ಬೇಕಾಗುತ್ತೆ.
ऐसे ही विश्व परिवर्तन के इस श्रेष्ठ कार्य के लिए हर एक रत्न की आवश्यकता है. ಅದೇ ರೀತಿ ವಿಶ್ವ ಪರಿವರ್ತನೆ ಈ ಶ್ರೇಷ್ಠ ಕಾರ್ಯದಲ್ಲಿ ಈ ಕಾರ್ಯ ಮಾಡಬೇಕಂದ್ರೆ ಪ್ರತಿಯೊಂದು ರತ್ನದ ಅವಶ್ಯಕತೆ ಇದೆ. ಸಬಕಿ ಅಂಗುಲಿ ಚಾಯಿ, ಎಲ್ಲರದು ಬೆರಳು ಬೇಕಿದರಲ್ಲಿ. ಬೆರಳಂದರೆ ಸಹಯೋಗ ಬೇಕು. सब अपनी अपनी ರೀತಿ से बहुत बहुत ಅವಶ್ಯಕ ಶ್ರೇಷ್ಠ ಮಹಾರಥಿ है. ಎಲ್ಲರೂ ಅವರವರ ರೀತಿಯಿಂದ ಬಹಳ ಬಹಳ ಅವಶ್ಯಕ ಶ್ರೇಷ್ಠ ಮಹಾರಥಿ ಇದ್ದಾರೆ. इसलिए अपने कार्य की ಶ್ರೇಷ್ಠತಾ के मूल्य को जानो. ಅದಕ್ಕಾಗಿ ನಿಮ್ಮ ಕಾರ್ಯದ ಶ್ರೇಷ್ಠತೆ ಬೆಲೆಯನ್ನು ತಿಳ್ಕೊಳ್ರಿ. ಸಬ್ ಮಹಾನ್ ಆತ್ಮಾಯ್, ನೀವೆಲ್ಲರೂ ಮಹಾನ್ ಆತ್ಮಗಳಿದ್ದೀರಿ. ಲೇಕಿನ್ ಜಿತನೆ ಮಹಾನ್ ಹೋ ಉತನೆ ನಿರ್ಮಾಣ ಭೀ ಬನ್ನು. ಅದೆಷ್ಟು ಮಹಾನ್ ಇದ್ದೀರಲ್ಲ ಅಷ್ಟು ನಿರ್ಮಾಣ ಆಗಬೇಕು, ನಿರಹಂಕಾರಿಗಳಾಗಬೇಕು. ಸ್ಲೋಗನ್, अपने नेचर को ಈಸಿ सरल बनाओ तो सब कार्य ಈಸಿ हो जाएंगे. ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳ್ರಿ, ಆವಾಗ ಎಲ್ಲ ಕಾರ್ಯ ಸರಳವಾಗಿ ಈಸಿ ಆಗುತ್ತೆ. अव्यक्ति शारे, इस अव्यक्ति मास में बंधन मुक्त रह ಜೀವನ ಮುಕ್ತ ಸ್ಥಿತಿ का ಅನುಭವ ಕರೋ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ ಮುಕ್ತ ಸ್ಥಿತಿ ಅನುಭವ ಮಾಡಿ. जीवन में रहते समय नाजुक होते, परिस्थितियाँ समस्याएं वायुमंडल डबल दूषित होते हुए भी, ನೋಡಿ ಜೀವನದಲ್ಲಿರ್ತಾ ಸಮಯ ನಾಜುಕು ಸೂಕ್ಷ್ಮ ಆಗ್ತಾ ಇದ್ದಂತೆ ಪರಿಸ್ಥಿತಿಗಳು ಸಮಸ್ಯೆಗಳು ವಾಯುಮಂಡಲ ಡಬಲ್ ದೂಷಿತ ಆದರೂ ಕೂಡ ಉಸ್ಕೆ ಪ್ರಭಾವ ಸೆ ಮುಕ್ತ, ಇವೆಲ್ಲದರಿಂದ ಮುಕ್ತ. जीवन में रहते इन सर्व भिन्न भिन्न बंधनों से मुक्त रहना है. ಸೊ ಎಲ್ಲ ಇದ್ರೂ ಕೂಡ ಎಲ್ಲದರ ಪ್ರಭಾವದಿಂದ ಮುಕ್ತ, ಜೀವನದಲ್ಲಿರ್ತಾ ಎಲ್ಲ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತ ಇರಬೇಕು. ಏಕ ಬಿ ಸೂಕ್ಷ್ಮ ಬಂಧನ ನಹಿ, ಒಂದು ಕೂಡ ನಿಮ್ಮಲ್ಲಿ ಸೂಕ್ಷ್ಮ ಬಂಧನ ಇರಬಾರ್ದು. ऐसा हरेक ब्राह्मण बच्चे को ಬಂಧನ ಮುಕ್ತ ಜೀವನ ಮುಕ್ತ ಬನ್ನ. ಈ ರೀತಿ ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಕೂಡ ಬಂಧನ ಮುಕ್ತ ಜೀವನ ಮುಕ್ತ ಆಗಬೇಕು. संगम युग पर ही इस जीवन मुक्त स्थिति की प्रारब्ध का अनुभव करना है. ಸಂಗಮ ಯುಗದಲ್ಲಿನೇ ಈ ಜೀವನ ಮುಕ್ತ ಸ್ಥಿತಿಯ ಪ್ರಾರಬ್ಧದ ಅನುಭವ ಮಾಡಬೇಕು ಅಂತ ತಿಳಿಸ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.